सप्तास्वव्रतमारूढं प्रचण्डौ कश्यपात्मजं श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम्। हे परमात्मा, ಹರಿಯಲಾರದ ಘೋರಸಲ್ ದೇಗದಾಬ್ದಿಯೊಳ್ ಮುಳುಗಿಗೇನ ಹರಿಯಲಾರದ ಘೋರಸಲ್ ದೇಗದಾಬ್ದಿಯೊಳ್ ಮುಳುಗಿಗೇನ ಮನದಿ ಮೂಡಿಗ ಗಂಧಕಾರವ ಮನದಿ ಮೂಡಿಗ ಗಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನೋ ಎಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನೋ ಎಂದು ತಾಪದಿ ನೀಗಿಸೋ ಸೋದ ಜಯಗೈಯದೆ ನೀಗಿಸೋ ಸೋದನೆಯಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ದೇಗದಾಬ್ದಿಯೊಳ್ ಮುಳುಗಿಗೇನ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಕರ್ಣ, ಮಗು ಕರ್ಣ. ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ಪಾಂಡವರ ಮಾತೆ ಕುಂತಿದೇವಿಯೇ? ನನ್ನ ಹಣದ ಮಾತೆ ಕುಂತಿದೇವಿಯೇ? ಅಮ್ಮ, ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಬೊರೆದೆ, ಕರುಣೆಯ ತೋರಿದೆ ಕುವರನ ಬೊರೆದೆ, ಎಂದಿಗೆ ಈ ಋಣವ
ಚಲಿಸಿದ ಮರುಕ್ಷಣವೇ ಛಲಕ್ಕೆ ಸೆದೆಯಂತೆ ಕರ್ಣ ಬಾ ಚಲಿಸಿದ ಮರುಕ್ಷಣವೇ ಛಲಕ್ಕೆ ಸೆದೆಯಂತೆ ಮಗುವ ಮನನಾಗ ಏನೊಂದನು ಗರಿಗೆ ಮಾ ಮಗುವ ಮನನಾಗ ಏನೊಂದನು ಗರಿಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಇಂದು ಬಯಸಿದ ದರುಶನ ಲಭಿಸಿತಮ್ಮ ಮಾ ನಾ ಮಾಡಿದ ಪರಾಧ ಏನಂದು ತಾಯೇ ನಾ ಮಾಡಿದ ಪರಾಧ ಏನಂದು ತಾಯೇ ಅಸಮ್ಯವೆನಿಸೆ ಜೀವ ಬಗುರೆ ಕರ್ಣ ಅಕ್ಷಮ್ಯವೆನಿಸೆ ಜೀವ ಬಗುರೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ತಿನ್ನಾಗಿ ಕುದೇ ಕೊರತೆ ಮಾ ಐವರ ಮಾತೆ ನಿನಗಿ ಕುದೇ ಕೊರ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನ ಲಭಿಸಿದಮ್ಮ ಬಹುದಿನದ ಭಯಕೆ ಫಲಿಸಿತಮ್ಮ ಅಮ್ಮ ಕೀರ್ತಿಶಾಲಿ ಆಗು ಕಂದ ಕೀರ್ತಿಶಾಲಿ ಆಗಪ್ಪ ಅಪ್ಪ ಹಿಂದೆಲ್ಲಿ ಕೀರ್ತಿ ತಾಯಿ ಹಿಂದೆಲ್ಲಿ ಕೀರ್ತಿ ಏಕೆ ತಾಯಿ ಏಕೆ ಇಷ್ಟೊಂದು ನಿರ್ದಯಳಾದೆಯಾ ನನ್ನನ್ನು ಎತ್ತ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಅಯ್ಯೋ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಯ್ಯೋ ಈ ಪಾಪಿಯ ದೇಹವನ್ನು ಅಲ್ಲಿ ವಾಸ ಮಾಡುವ ಜಲಚರ ಪ್ರಾಣಿಗಳಾದರೂ ತಿನ್ನದೆ ಬಿಟ್ಟವಲ್ಲ ತಾಯಿ ತಿನ್ನದೆ ಬಿಟ್ಟವಲ್ಲ ಅಮ್ಮ ಅಮ್ಮ ಕಂದ ಕಾಡಿನಲ್ಲಿ ಹುಟ್ಟಿ ವಾಸ ಮಾಡುವ ಪ್ರಾಣಿಗಳಾದರೂ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮರಿಗಳಿಗೆ ಹಾಲನ್ನುಣಿಸಿ ಅದೆಷ್ಟೋ ವಿಧ ವಿಧವಾಗಿ ಪರಿಪರಿಯಾಗಿ ಸಾಕಿ ಸಲಹು ತಾಯಿ ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವೆಂದು ಹೀಯಾಳಿಸುತ್ತಿದ್ದಾಗ ಇದನ್ನೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಏಕೆ ಸುಮ್ಮನಾದೆ ತಾಯಿ ಏಕೆ ಸುಮ್ಮನಾದೆ ಏಕೆ ಈ ಕಂದನ ಮೇಲೆ ನಿನಗೆ ಕರುಣೆ ಬಾರಲಿಲ್ಲವೇ ತಾಯಿ ಈ ನಿನ್ನ ಹೃದಯ ಇಷ್ಟೊಂದು ಕಠೋರವಾಯಿತೆ ಅಯ್ಯೋ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ನೀನು ನನ್ನ ಹಡೆದ ಬಾತೆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಈಗಲಾದರೂ
ಈಗಲಾದರೂ ಈ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದು ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸಿ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠ
ಅದಕ್ಕೋಸ್ಕರವಲ್ಲ ತಾಯಿ. ಅಬ್ಬ, ನಾನು ಹತಭಾಗ್ಯನಮ್ಮ, ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನು ಏನು ಮಾಡುವೆ? ಈ ನಿನ್ನ ಪವಿತ್ರವಾದ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಪುಣ್ಯ ಎಲ್ಲಿಂದ ಬರಬೇಕು ತಾಯಿ? ಅದೆಲ್ಲಿಂದ ಬರಬೇಕು? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳಿ. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ಇದೊಂದು ಮಾತನ್ನು ಬಿಟ್ಟು ಮತ್ತೆ ಹೇಳಬೇಕಾದರೂ ಕೇಳಿ ತಾಯಿ, ದಂಡಿಸಿಕೊಡುವೆನು. ನಾನು ಜೀವಿಸಿರುವವರೆವಿಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬಿಡ್ತಿರುವೆ. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ, ರಾಜಮಾತೆ, ನೀನೇ ಹೇಳು. ಪರದಾತನನ್ನೂ ತೊರೆಯುವುದೇ? ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರರು ನರಕಕ್ಕೆ ಬೀಳದಿಹರೆ. ಇನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನೆಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಅಮ್ಮ, ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲವಲ್ಲ ತಾಯಿ, ನನಗಿರಲಿಲ್ಲವಲ್ಲ. ಇದರಲ್ಲಿ ನನ್ನದೇನು ತಪ್ಪು? ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಅದು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ. ಅದು ಒಣಗಿ ಹೋಗಿರುವುದು, ಪುನಃ ಅದು ಚಿಗುರುವುದೇ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಾದರೂ ಎಲ್ಲಿಂದ ಬರಬೇಕು? ಬಿಡು ತಾಯಿ ನಿನ್ನ ಚಿಂತೆಯೇನು. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವಿಯಾ? ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲ ನಿನ್ನ ಸಹಿತ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಈ ಕುಲಹೀನರನ್ನು ಕರೆತಂದು ಉದ್ಧಾರ ಮಾಡಿ ಈ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅದನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವದಾಗಲಾರದು. ನಾನು ಪರನ್ಮುಖನಾಗಲಾರೆ ತಾಯಿ, ಪರನ್ಮುಖನಾಗಲಾರೆ. ಹೌದು ತಾಯಿ. ಹೋಗಲಿ ಬಿಡು ಕಂದ, ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರೋ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಅಮ್ಮ, ಆ ಪಾಂಡವರು ಎಂದರೆ ನಿನಗೆ ಅದೆಷ್ಟೊಂದು ಮಮತೆ ತಾಯಿ, ಅದೆಷ್ಟೊಂದು ಮಮತೆ. ಏಕೆ ತಾಯಿ, ಏಕೆ? ಈ ಪಾಪಿ ಕರ್ಣನು ನಿನ್ನ ಮಗನಲ್ಲವೇ ತಾಯಿ? ಅಯ್ಯೋ, ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು.
ಮಾ, ನಿನ್ನ ಮಾತಿನಂತೆ ಯುದ್ಧದಲ್ಲಿ ಯಾರನ್ನಾದರೂ ಉಳಿಸುವೆನ ತಾಯಿ. ಆದರೆ 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 ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ, ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನನ್ನುತ್ತಿರಬೇಕಂದ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಈಗ ನನ್ನ ಜನ್ಮ ಸಾರ್ಥಕವಾಗುವುದು. ಮಾ, ಈ ಪ್ರಪಂಚದಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳ ಇರುವುದು ತಾಯಿ. ಕರ್ಣ, ಹೌದು ತಾಯಿ. ಅರ್ಜುನನಿಂದ ನಾನೇ ಮೃತನಾದರು. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿಯುವರು. ನೀನಿನ್ನು ನಿಶ್ಚಿತಳಾಗಿರುವ ತಾಯಿ. ಅರ್ಜುನನ ಮೇಲೆ ನನಗೆಷ್ಟೊಂದು ವೈರವೇಕೆ? ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರವೇಕೆ ಕರ್ಣ? ಏಕಪ್ಪ. ಆಯ್ತು, ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನು ನೀನು ನಡೆಸಿಕೊಡುವೆಯಾ? ಹೇಳು ತಾಯಿ. ಹೆತ್ತ ತಾಯ ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಹೇಳು ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಮಾ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿರುವೆಯ ತಾಯಿ, ಕಡು ಪಾಪಿ ಎಂದು ಭಾವಿಸಿರುವೆಯ. ನುಡಿದುದಂ ನಡೆಯಿಸಲಾರದ ಕಡು ಕೂಳನೆ ಈ ಕರ್ಣಪೇಳ್ ಸೂರ್ಯ ತನುಜಂ ಬಿಡೋ ಬಿಡು ಚಿಂತೆಯನು ಮಾತೆ, ಬಿಡು ಬಿಡು ಚಿಂತೆಯನು ಮಾತೆ, ನಡೆಯಿಸುವೆ ಧರ್ಮದಾಣೆ ಮರ್ಪಿತನಾಣೆ ನಿನ್ನಾಣೆ ಜನನೀ. ಹಾಗಾದರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳು. ಈ ಹೆತ್ತ ಒಟ್ಟಿಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಅಯ್ಯೋ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಅಯ್ಯೋ ಪಾಪಿಕರ್ಣ, ಪಾಪಿಕರ್ಣ, ನೀನು ಎಂತಹ ಹತಭಾಗ್ಯದು. ಇಂದ್ರನು ಬಂದು ನನ್ನ ವಜ್ರ ಕವಚವನ್ನು ಕಸಿದುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಈ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ಎತ್ತ ತಾಯಾದವಳು ಬಂದು ತೊಟ್ಟ ಭಾರವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿಲ್ಲ. ಮಾಡಲಿ ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ. ಅಮ್ಮ,
ಸಂದೇಹವಿಲ್ಲ ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಶರಣಿ ಸಂದೇಹವ ಬಿಡುಗಮ್ಮ. ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುಗಮ್ಮ. ಬಾ. ಹಿಡಿಯುವುದೊಂದೇ ಬಾಣದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ. ಒಗಿಲ್ಲೆ ಹಿಡಿದು ಬರಲಿ ಈ ದೊರೆಯ ಬಿರಿದು ನಿಲ್ಲಲಿ. ಹೌದು ತಾಯಿ. ಒಗಿಲ್ಲೆ ಹಿಡಿದು ಬರಲಿ ಈ ದೊರೆಯ ಬಿರಿದು ನಿಲ್ಲಲಿ. ಇಟ್ಟಾಣ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಕರ್ಣ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬಾ ತಾಯಿ, ನೀನು ಹೋಗಿ ಬಾ. ಅಮ್ಮ, ಏನು ಕಂದ? ಸ್ವಲ್ಪ ನಿಲ್ಲು ತಾಯಿ. ಏನು ಮಗನೇ? ಎತ್ತ ತಾಯಿಯ ಸಂದರ್ಶನವಿಂದಾಯಿತು. ಪುನಃ ಈ ನಿನ್ನ ಮುಖವನ್ನು ನೋಡುವೆನೋ ಇಲ್ಲವೋ ನನಗೆ ಒಂದೂ ತಿಳಿಯದು ತಾಯಿ. ಅಯ್ಯೋ, ಬಾ. ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಪವಿತ್ರವಾದ ಪಾದ ಸೇವೆಯನ್ನು ಮಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ ತಾಯಿ, ಸಾಧ್ಯವಾಗಲಿಲ್ಲ. ಮುಂದಿನ ಜನ್ಮವಂತಿದ್ದರೆ ಈ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಪವಿತ್ರವಾದ ಪಾದ ಸೇವೆಯನ್ನು ಮಾಡಿ ನನ್ನ ಕರ್ಮವನ್ನು ಕಳೆದುಕೊಳ್ಳುವೆನು. ಮಾ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು, ನಡೆಸು. ಖಂಡಿತವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಶ್ರೀಕೃಷ್ಣನ ಪಾದದಾಣಿಯಾಗಿ ನಡೆಸಿಕೊಡುತ್ತೇನೆ, ಹೇಳು ಕಂದ. ಮಾ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತರಾದರೆ ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಅಂತಿಮ ಸಂಸ್ಕಾರವನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುವೆನು. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ. ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವ ಅನುಕೂಲ ಇಲ್ಲದಿದ್ದವರು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಶತ್ರುಗಳಲ್ಲಿ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುಡಿಯುವೆನು.
ಉಳಿದಿದ್ದು ದೈವೆಚ್ಚೆ. ವಿಧಾಧನ ನಾಟಕ ಬಲ್ಲವರಾರೋ ಮಾನವ ಜೀವ ಎಲ್ಲ ಮಾಯೇ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಹೇ ವಿಧಿ, ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದೀನ್. ಹೇ ವಿಧಿ, ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಕೊನೆಗಾಡಿಸಯ್ಯ ಕರ್ಮದ ಬಂಧನ, ಕೊನೆಗಾಡಿಸಯ್ಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂಧನ ತೆರೆದಾದೆ. ಹೇ ವಿಧಿ, ದಾರಿಯ ಕಾಣದೆ ಅಂಧನ ತೆರೆದ ಗತಿಹೀನನಾದೆ